ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕಹಿ ಬಿರಾಧ್ ಬಧ್ ಜೇಹಿ ಬಿಧಿ ದೇಹ ತಜಿ ಸರಭಂಗ ಬರನಿ ಸುತೀಛನ್ ಪ್ರೀತಿ ಪುನಿ ಪ್ರಭು ಅಗಸ್ತಿ ಸತಸಂಗ ಕಹಿ ದಂಡಕ ಬನ್ ಪಾವನ ತಾಯಿ ಗೀಧ ಮೈತ್ರಿ ಪುನಿ ತೇಹಿ ಗಾಯಿ पुनि प्रभु पंचबटी कृतबासा भंजी सकल मुनिन की त्रासा पुनि लक्ष्मण उपदेसा अनूपा सूप नखा जिमी कीन्ही कुरूपा खर दूषण बध बहुरी बखाना जिमी सब मरमु दसानन जाना दस कंधर मारीच बत कही जेही विधि भई सो सब तेही कही पुनि माया सीता कर हरना श्री रघुबीर बिरह कछु बरना पुनि प्रभु गीध क्रिया जिमि कीन्ही बधी कबंध सबरिही गति दीन्ही बहुरी बिरह बरतन रघुबीरा जेहि विधि गये सरोबर ತೀರಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಗರುಡನಿಗೆ ಕಾಕಭೂಷುಂಡಿಯವರು ಸಂಕ್ಷಿಪ್ತವಾಗಿ ಶ್ರೀರಾಮಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಏನಾಯಿತು, ದಶರಥ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದು, ರಾಮ ಕಾಡಿಗೆ ಹೋಗಿದ್ದು, ಆಮೇಲೆ ಭರತ ತನ್ನ ತಮ್ಮಂದರನ್ನೆಲ್ಲ ಕರ್ಕೊಂಡು ರಾಮನ ಹತ್ರಕ್ಕೆ ಹೋಗಿದ್ದು, ರಾಮ ಭರತನಿಗೆ ಬಹಳಷ್ಟು ರೀತಿಯಲ್ಲಿ ಸಮಾಧಾನ ಹೇಳ್ತಾನೆ. ಆಮೇಲೆ ಭರತ ಶ್ರೀರಾಮನ ಪಾದುಕೆಯನ್ನು ತಗೊಂಡು ಅಯೋಧ್ಯೆಗೆ ವಾಪಸ್ ಬರ್ತಾನೆ. ಆಮೇಲೆ ನಂದಿ ಗ್ರಾಮದಲ್ಲಿ ಅವನು ಯಾವ ರೀತಿಯೆಲ್ಲ ಇದ್ದ ಅದನ್ನೆಲ್ಲ ವರ್ಣನೆ ಮಾಡಿ, ಇಂದ್ರನ ಮಗ ಜಯಂತ ಇರ್ತಾನಲ್ಲ ಅವನ ದುಶ್ಚೇಷ್ಟೆಯನ್ನು ಕೂಡ ವಿವರಣೆ ಮಾಡಿ, ಆಮೇಲೆ ಶ್ರೀರಾಮ ಅತ್ರಿ ಮಹರ್ಷಿಗಳ ದರ್ಶನವನ್ನು ಮಾಡಿದ್ದನ್ನು ಹೇಳಿ ಮುಂದುವರೆದು ಇಲ್ಲಿ ಹೇಳ್ತಾನೆ, ವಿರಾಧ ವಧೆ ಶರಭಂಗರ ದೇಹತ್ಯಾಗ, ಆಮೇಲೆ ಸುತೀಕ್ಷ್ಣರ ಪ್ರೇಮಾನುರಾಗವನ್ನೂ ಕೂಡ ವರ್ಣನೆ ಮಾಡಿ, ಅಗಸ್ತ್ಯ ಶ್ರೀರಾಮರ ಸತ್ಸಂಗ ಪ್ರಸಂಗವನ್ನು ಕೂಡ ವರ್ಣನೆ ಮಾಡ್ತಾನೆ. ನೋಡಿ, ಇವೆಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಅದನ್ನೇ ಶಿವ ಪಾರ್ವತಿಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಆಮೇಲೆ ಕಾಕಭೂಷುಂಡಿ ಗರುಡನಿಗೆ ಪ್ರಭು ದಂಡಕಾರಣ್ಯವನ್ನ ಪಾವನಗೊಳಿಸಿದ್ದು ಹೇಗೆ, ವೃದ್ಧರಾಜನಾದಂತಹ ಜಟಾಯುವಿನ ಜೊತೆ ಅವರ ಮೈತ್ರಿ ಹೇಗಾಯಿತು, ಅಂದರೆ ಫ್ರೆಂಡ್ಶಿಪ್ ಆಗುತ್ತಲ್ಲ, ನಾನು ಸಹಾಯ ಮಾಡ್ತೀನಿ ಅಂತಂದ್ಬಿಟ್ಟು ಆ ಫ್ರೆಂಡ್ಶಿಪ್ ಹೇಗಾಯಿತು ಅದನ್ನು ಕೂಡ ವಿವರಣೆ ಮಾಡಿ ಹೇಳ್ತಾರೆ. ಆಮೇಲೆ ಪ್ರಭು ಪಂಚವಟಿಯಲ್ಲಿ ವಾಸ ಮಾಡಿ ಮುನಿಗಳ ಭಯವನ್ನು ದೂರ ಮಾಡಿದ್ದು ಅದನ್ನು ಕೂಡ ವರ್ಣನೆ ಮಾಡ್ತಾರೆ. ಅಲ್ಲಿ ರಾಕ್ಷಸರ ಹಾವಳಿ ಜಾಸ್ತಿ ಇರುತ್ತಲ್ವ, ಮುನಿಗಳೆಲ್ಲ ಹೆದರ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಪಂಚವಟಿಯಲ್ಲೇ ಇದ್ದು ಆ ಮುನಿಗಳ ಭಯವನ್ನು ಕೂಡ ದೂರ ಮಾಡಿದ್ದನ್ನು ಕೂಡ ವರ್ಣನೆ ಮಾಡ್ತಾರೆ. ಮತ್ತು ಲಕ್ಷ್ಮಣನಿಗೆ ಈ ಕೊಟ್ಟಿರುವಂಥ ಉಪದೇಶವನ್ನು ಕೂಡ ವಿವರಣೆ ಮಾಡಿ ಹೇಳ್ತಾರೆ. ಆಮೇಲೆ ಶೂರ್ಪಣಖಿಯನ್ನು ವಿರೂಪಗೊಳಿಸಿದ ವಿಷಯವನ್ನು, ಹೇಗೆ ಅವನು ಮೂಗು ಕಿವಿಯೆಲ್ಲ ಕತ್ತರಿಸ್ತಾನಲ್ವ ಅದರ ಬಗ್ಗೆನೂ ಹೇಳಿ, ಖರಾದೂಷಣ ತ್ರಿಶಿರರನ್ನು ವಧಿಸಿದಂತಹ ಕಥೆಯನ್ನು ಕೂಡ ಹೇಳ್ತಾರೆ. ರಾವಣನಿಗೆ ಈ ಸಮಾಚಾರ ತಿಳಿದ ಮೇಲೆ, ಅಂದರೆ ನನ್ನ ತಂಗಿ ಶೂರ್ಪಣಖಿಗೆ ಹೀಗೆ ಮಾಡಿದ್ದಾರೆ, ಮತ್ತು ಈ ಖರದೂಷಣ ಈ ರೀತಿಯೆಲ್ಲ ರಾಕ್ಷಸರನ್ನೆಲ್ಲ ಕೊಂದು ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡ ಮೇಲೆ ರಾವಣ ಮತ್ತು ಮಾರೀಚರ ಸಂಭಾಷಣೆ ಏನು ನಡೆಯುತ್ತೆ ಅದನ್ನು ಕೂಡ ಹೇಳಿ, ರಾವಣ ಮಾಯಾಸೀತೆಯನ್ನು ಅಪಹರಣ ಮಾಡಿದ್ದನ್ನು ಕೂಡ ತಿಳಿಸ್ತಾರೆ. ಇಲ್ಲಿ ರಾವಣ ಕರ್ಕೊಂಡು ಹೋಗಿದ್ದು ಒರಿಜಿನಲ್ ಸೀತೆ ಅಲ್ಲ ಅಂತ ಹೇಳ್ತಾರೆ, ಅದು ಮಾಯಾಸೀತೆಯನ್ನು ಕರ್ಕೊಂಡು ಹೋಗಿದ್ದು. ರಾಮ ಅವಳನ್ನು ಅಗ್ನಿದೇವನಿಗೆ ಒಪ್ಪಿಸ್ಬಿಟ್ಟು ಅವಳ ಒಂದು ಪ್ರತಿಬಿಂಬ ಮಾಯೆಯ ಸೀತೆಯನ್ನು ಅವನ ಜೊತೆ ಕರ್ಕೊಂಡು ಹೋಗಿರ್ತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕಿಲ್ಲಿ ರಾವಣ ಮಾಯಾ ಸೀತೆಯನ್ನು ಅಪಹರಣ ಮಾಡಿದ್ದನ್ನು ಅದನ್ನು ಕೂಡ ಹೇಳ್ತಾರೆ. ಮತ್ತು ಶ್ರೀರಾಮನ ವಿರಹವನ್ನು ಸಂಗ್ರಹವಾಗಿ ನಿರೂಪಣೆ ಮಾಡ್ತಾರೆ. ನಂತರ ಏನು ಮಾಡ್ತಾರೆ, ಪ್ರಭು ಜಟಾಯುವಿನ ಅಂತ್ಯಕ್ರಿಯೆಯನ್ನು ಮಾಡಿ ಕಬಂಧನನ್ನು ವಧಿಸಿದ ಹೇಗೆ ಮತ್ತು ಶಬರಿಗೆ ಮುಕ್ತಿಯನ್ನು ಕರುಣಿಸಿದ ಹೇಗೆ ಅದೆಲ್ಲವನ್ನೂ ವರ್ಣನೆ ಮಾಡಿ, ಮತ್ತು ಪ್ರಭುವಿನ ವಿರಹವನ್ನೂ ಕೂಡ ವರ್ಣನೆ ಮಾಡಿ, ಪ್ರಭು ಪಂಪಾ ಸರೋವರವನ್ನು ಹೋಗಿ ತಲುಪಿದಂಥ ಒಂದು ವಿಷಯವನ್ನು ಕೂಡ ತಿಳಿಸ್ತಾರೆ. ಈ ರೀತಿ ಶಿವ ಪಾರ್ವತಿಗೆ ಸಂಕ್ಷಿಪ್ತವಾಗಿ ಕಾಕಭೂಷುಂಡಿಯವರು ಗರುಡನಿಗೆ ಏನೆಲ್ಲ ಹೇಳ್ತಾ ಇದ್ದಾರೋ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.